ನಮಸ್ಕಾರ. ಇಲ್ಲಿ ನನ್ನ ಕೈನಲ್ಲಿ ಒಂದು ಹಾಳೆ ಇದೆ. ಇದನ್ನ ನೋಡಿ ಸರಿಯಾಗಿ. ಇಲ್ಲಿ ಏನೋ ಒಂದು ಇದೆ, ಚಿತ್ರ ಕಾಣಿಸ್ತಾ ಇದೆ ಅಲ್ಲ. ಈಗ ನಾನು ನಿಮಗೆ ಇದ್ರ ಬಗ್ಗೆ ಒಂದು 4 ಮಾತಾಡಿ ಅಂತ ಹೇಳಿದ್ರೆ ನೀವು ಏನು ಮಾತಾಡ್ತೀರಾ? ಸ್ವಲ್ಪ ಯೋಚನೆ ಮಾಡಿ ಏನು ಮಾತಾಡಬಹುದು ಅಂತ. ಬಹಳ ಜನ ಇದನ್ನ ನೋಡಿದ ತಕ್ಷಣ ಮಾತಾಡೋದು ಈ ಮಧ್ಯದಲ್ಲಿ ಇಲ್ಲಿರುವಂತಹ ಈ ಒಂದು ಚುಕ್ಕೆ ಬಗ್ಗೆ ಮಾತಾಡ್ತೀವಿ. ಎಲ್ಲ ಸಾಮಾನ್ಯವಾಗಿ 100ರಲ್ಲಿ 95 ಜನ ಇದ್ರ ಬಗ್ಗೆನೇ ಮಾತಾಡೋದು. ಯಾಕೆಂದ್ರೆ ನೋಡಿ, ಈ ಹಾಳೆನಲ್ಲಿ ಇಷ್ಟೆಲ್ಲ ಬಿಳಿ ಜಾಗ ಇದೆ. ನಾವು ಯಾರು ಅದ್ರ ಬಗ್ಗೆ ಮಾತಾಡೋಲ್ಲ. ಅಲ್ಲಿರೋ ಒಂದೇ ಒಂದು ಕಪ್ ಚುಕ್ಕೆ ಬಗ್ಗೆ ಮಾತ್ರ ತುಂಬಾ ಮಾತಾಡ್ತೀವಿ. ಅದಕ್ಕೆ ಏನೇನೋ ಅರ್ಥಗಳನ್ನೆಲ್ಲ ಕೊಟ್ಟು ಮಾತಾಡಬಹುದು. ಆದರೆ ಆ ಬಿಳಿ ಹಾಳೆನಲ್ಲಿರೋ ಬಿಳಿ ಜಾಗ ನಮಗೆ ಬೇಗ ಕಾಣೋದಿಲ್ಲ. ಅಲ್ಲಿರೋ ಕಪ್ಪು ಚುಕ್ಕೆ ಮಾತ್ರ ಎದ್ದು ಕಾಣುತ್ತೆ. ನಮ್ಮ ಮನಸ್ಸಿಗೆ ತರಬೇತಿ ಕೊಟ್ಟಿರೋದೇ ಹಾಗೆ. ನಾವು ಅಂದ್ರೆ ಕೆಟ್ಟದ್ದು ನಮ್ಮ ಕಣ್ಣಿಗೆ ಬೇಗ ಬೀಳುತ್ತೆ, ಒಳ್ಳೇದು ಅಷ್ಟು ಬೇಗ ಬೀಳೋದಿಲ್ಲ. ಒಬ್ಬ ಮನುಷ್ಯ ಬೇಕಾದಷ್ಟು ಒಳ್ಳೆ ಕೆಲಸ ಮಾಡಿರ್ತಾನೆ. ಯಾವುದೋ ಒಂದು ತಪ್ಪು ಕೆಲಸ ಮಾಡಿಬಿಟ್ರೆ ಆ ಮನುಷ್ಯನಿಗೆ ಆ ತಪ್ಪು ಕೆಲಸನ ನಾವು ಅಂಟಿಸ್ಬಿಡ್ತೀವಿ. ಅವನು ಇಂಥವನಪ್ಪ ಅಂತ ಅವನಿಗೊಂದು ಬಿರುದೇ ಕೊಟ್ಬಿಡ್ತೀವಿ. ಅವನು ಸರಿ ಇಲ್ಲ, ಅವನು ಒಳ್ಳೆಯವನಲ್ಲ, ಅವನು ಕೆಟ್ಟವನು ಅಂತ. ಅವನಲ್ಲಿ 98 ಒಳ್ಳೆ ಗುಣ ಇರ್ಬೋದು, 2 ಕೆಟ್ಟ ಗುಣ ಇದ್ರೆ ಅವ್ನು ಕೆಟ್ಟ ಮನುಷ್ಯ ಅಂತ ಅವನಿಗೆ ಟ್ಯಾಗ್ ಮಾಡಿಬಿಟ್ಟು ಅವನ್ನ ಕೆಟ್ಟವನು ಅಂತ ಮಾಡ್ಬಿಡ್ತೀವಿ. ಇದು ಬಹಳ ಸಲ ಆಗ್ತಾ ಇರುತ್ತೆ, ಮನೆಯಲ್ಲೂ ಆಗ್ತಾ ಇರುತ್ತೆ. ಸಾಮಾನ್ಯ ಅತ್ತೆ ಸೊಸೆನಲ್ಲಿ ಸೊಸೆ ಕೆಟ್ಟ ಗುಣಗಳಷ್ಟೇ ಅತ್ತೆ ಕಣ್ಣು ಕಾಣುತ್ತೆ. ಎಲ್ಲರಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರುತ್ತೆ. ಆದ್ರೆ ಸಾಮಾನ್ಯವಾಗಿ ಎಲ್ಲ ಒಳ್ಳೆ ಗುಣಗಳಿದ್ದು 1-2 ಕೆಟ್ಟ ಗುಣ ಇದ್ರೆ ಅದಷ್ಟೇ ನಾವು ಅವನ ಬಗ್ಗೆ ಮಾತಾಡ್ತಾ ಇರ್ತೀವಿ. ಸೊಸೆ ಬಗ್ಗೆನೂ ಹಾಗೆ 1-2 ಏನೋ ಗುಣಗಳು ಕೆಟ್ಟದ್ದು ಅನ್ಸೋದ್ರೆ ಅತ್ತೆಗೆ ಬರೀ ಅದನ್ನೇ ಎಲ್ಲ ಊರಲ್ಲೆಲ್ಲ ಹೇಳ್ತಾರೆ. ಅದೇ ರೀತಿ ಸೊಸೆ ಅತ್ತೆಯ ಎಲ್ಲ ಒಳ್ಳೆ ಗುಣಗಳನ್ನು ಬಿಟ್ಟು ಅತ್ತೆಯಲ್ಲಿರೋ 1-2 ಕೆಟ್ಟ ಗುಣಗಳನ್ನಷ್ಟೇ ಸೊಸೆ ಹೇಳಬಹುದು. ಯಾಕಂದ್ರೆ ನಮಗೆ ಕಾಣಿಸೋದು ಬರೀ ಕೆಟ್ಟ ಗುಣಗಳಷ್ಟೇ. ನನಗೆ ನೀವು ಒಂದು ಮದುವೆಗೆ ಹೋಗಿರ್ತೀರ, ಒಳ್ಳೇದೊಂದು ಕಂಚಿ ಸೀರೆ ಉಟ್ಕೊಂಡು ಹೋಗಿರ್ತೀರ, ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಹೊಗಳ್ತಾ ಇರ್ತಾರೆ, ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಿರ್ತಾರೆ. ಊಟಕ್ಕೆ ಹೋಗ್ತೀರಾ, ಅವನು ಸಾಂಬಾರು ಬಡಿಸೋನು ಸ್ವಲ್ಪ ಜೋರಾಗಿ, ಅವನು ಅರ್ಜೆಂಟಲ್ಲಿ ಇರ್ತಾನೆ ಪಾಪ. ಬಡಿಸ್ಬೇಕಾದ್ರೆ ಆ ಸಾಂಬಾರು ನಿಮ್ಮ ಸೀರೆಗೆ ಸಿಡಿದು ಬಿಡುತ್ತೆ. ಊಟ ಆದ್ಮೇಲೆ ಎಲ್ರು ಬರೀ ಅದನ್ನೇ ಕೇಳ್ತಾರೆ, ಏನ್ರಿ ಇಷ್ಟೊಳ್ಳೆ ಸೀರೆ ಏನೋ ಕಲೆ ಮಾಡ್ಕೊಂಡ್ಬಿಟ್ಟಿದ್ದೀರಾ, ಎಲ್ಲ ಐತ್ರಿ, ಯಾಕ್ರಿ ಸರಿಯಾಗಿ ನೋಡ್ಕೊಳ್ಳೋದಲ್ವೇನ್ ಅಂತ ಬರೀ ಆ ಕಲೆ ಬಗ್ಗೆನೇ ನಿಮಗೆ ಕೇಳ್ತಾ ಇರ್ತಾರೆ. ಸೀರೆ ಮೇಲಿರೋ ಸಣ್ಣ ಕಲೆ ಬಗ್ಗೆ. ಆ ಸೀರೆದ ಬ್ಯೂಟಿ ಎಲ್ಲ ಹೊರಟೋಯ್ತು. ಒಂದು ಚಿಕ್ಕ ಸಾಂಬಾರು ಕಲೆಯಿಂದ ಆ ಸೀರೆಯ ಸೌಂದರ್ಯನೇ ಹೊರಟೋಯ್ತು. ಅದೇ ರೀತಿ ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಗೆ ಕೆನ್ನೆ ಮೇಲೋ ಅಥವಾ ಹಣೆ ಮೇಲೋ ಒಂದು ಸಣ್ಣ ಕಪ್ಪು ಚುಕ್ಕೆ ಇಟ್ಟಿರ್ತಾರೆ. ಯಾಕೆಂದ್ರೆ ಈ ಜನರ ದೃಷ್ಟಿ ಎಲ್ಲ ಕೆಟ್ಟದ್ರ ಮೇಲೆ ಬೀಳೋದ್ರಿಂದ ಆ ಮಗುವಿನ ಸೌಂದರ್ಯದ ಮೇಲೆ ಇವರ ಕೆಟ್ಟ ದೃಷ್ಟಿ ಬೀಳದೇ ಇರಲಿ, ಇವ್ರ ದೃಷ್ಟಿ ಬರೀ ಆ ಚಿಕ್ಕ ಚುಕ್ಕೆ ಮೇಲೆ ಬೀಳಲಿ ಅಂತ ದೃಷ್ಟಿ ಬೊಟ್ಟು ಅಂತಾನೆ ಹೇಳ್ತಾರೆ. ಸಾಮಾನ್ಯ ಹೊಸ ಮನೆಗಳ ಕಟ್ಬೇಕಾದ್ರೆ ನೋಡಿರ್ತೀರ, ತುಂಬಾ ಚೆನ್ನಾಗಿ ಮನೆ ಕಟ್ತಾ ಇರ್ತಾರೆ. ಆದ್ರೆ ದೊಡ್ಡದಾಗಿ ಕಾಣೋ ಹಾಗೆ ಎಲ್ಲೋ ಒಂದ್ ಕಡೆಯಲ್ಲಿ ಒಂದು ರಾಕ್ಷಸಂದು ಒಂದು ಚಿತ್ರ ಹಾಕಿರ್ತಾರೆ, ಜನರ ಕೆಟ್ಟ ದೃಷ್ಟಿ ಅಲ್ಲೇ ಹೋಗ್ಲಿ ಅಂತ. ಈಗೀಗಂತೂ ಕೆಲವು ಮನೆಗಳಲ್ಲಿ ಎಂಟ್ರೆನ್ಸ್ ಅಲ್ಲೇನೆ ಬಾಗಿಲ ಮೇಲೆನೆ ಒಂದು ದೃಷ್ಟಿ ಗಣಪತಿ ಅಂತ ಹಾಕ್ಬಿಟ್ಟಿರ್ತಾರೆ. ಆ ಗಣಪತಿ ಬೇರೆ ಗಣಪತಿಗಳ ತರ ಸುಂದರವಾಗಿರೋದಿಲ್ಲ, ಅದ್ ನೋಡೋರು ಒಂಥರ ವಿಚಿತ್ರವಾಗಿರುತ್ತೆ. ಜನರ ದೃಷ್ಟಿ ಮೊದಲು ಅಲ್ಲಿ ಬೀಳಲಿ, ಅವ್ರ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬೀಳೋದು ಬೇಡ ಅನ್ನೋ ತರ ಇದನ್ನ ಮಾಡಿರ್ತಾರೆ. ನಿಮ್ಮಲ್ಲಿ ಬಹಳ ಜನ ಕೇಳಿರ್ಬೋದು, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅಂತ, ಬಿಳಿ ಬಟ್ಟೆಯ ಸನ್ಯಾಸಿ ಅಂತಾನೆ ಅವ್ರ ಹೆಸರಾಗಿದ್ದವರು. ಅವರು ಏಕದಾಗೆಲ್ಲ ಐತೆ ಅಂತ ಒಂದು ಮುಕುಂದೋರ ಸ್ವಾಮೀಜಿಗಳ ಬಗ್ಗೆ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಬಹಳ ಒಳ್ಳೆ ಪುಸ್ತಕ, ನಿಮಗೆ ಸಾಧ್ಯ ಆದರೆ ಸಿಕ್ಕಿದ್ರೆ ಅದನ್ನ ಓದಿ, ತುಂಬಾ ಚೆನ್ನಾಗಿದೆ. ಅದರಲ್ಲಿ ಆ ಮುಕುಂದೂರ್ ಸ್ವಾಮಿಗಳ ಆಶ್ರಮದ್ದು ಒಂದು ಘಟನೆ ಬರೆದಿದ್ದಾರೆ. ಆ ಆಶ್ರಮಕ್ಕೆ ಒಂದು ತಾಯಿ ತನ್ನ ಚಿಕ್ಕ ಮಗು, 2-3 ವರ್ಷದ ಮಗು ಕರ್ಕೊಂಡು ಹೋಗಿರ್ತಾಳೆ. ಆಶ್ರಮದಲ್ಲಿ ಗುಲಾಬಿ ಗಿಡಗಳನ್ನ ತುಂಬಾ ಚೆನ್ನಾಗಿ ಬೆಳೆಸಿರ್ತಾರೆ. ಆ ಗುಲಾಬಿ ಹೂಗಳು ಬಿಟ್ಟಿರುತ್ತೆ. ಆ ಮಗು ಗುಲಾಬಿ ಗಿಡ ನೆಲದ ಮೇಲೆ ಬಿಟ್ಟ ತಕ್ಷಣ ಗುಲಾಬಿ ನೋಡಿ ಸಂತೋಷ ಆಗ್ಬಿಟ್ಟು, ಓ ಹೂ ಎಷ್ಟು ಚೆನ್ನಾಗಿದೆ ಅಂತ ಓಡೋಗಕ್ಕೆ ಹೋಗುತ್ತೆ ಗುಲಾಬಿ ಹತ್ರ. ಅವಾಗ ತಾಯಿ ಕೂಡ್ಲೆ ಮಗುಗೆ ಕಿರ್ಚ್ಕೊಳ್ತಾಳೆ, ಅಯ್ಯೋ ಮಗು ಹೋಗ್ಬೇಡ, ಅಲ್ಲಿ ಗಿಡದಲ್ಲಿ ಮುಳ್ಳಿದೆ ಅಂತ. ಅವಾಗ ಮುಕುಂದೂರ್ ಸ್ವಾಮಿಗಳು ಹೇಳಿದ್ರಂತೆ, ಹಂಗೆ ಯಾಕಮ್ಮ ಹೇಳ್ಕೊಡ್ತೀಯ ಮಗುಗೆ, ಹೂವಿನ ಗಿಡದಲ್ಲಿ ಮುಳ್ಳಿದೆ ಅಂತ ಹೇಳ್ಕೊಡ್ಬೇಡ, ಮುಳ್ಳಿನ ಗಿಡದಲ್ಲಿ ಹೂವಿದೆ ಅಂತ ಹೇಳ್ಕೊಡು ಅಂತ. ಅಂದ್ರೆ ಬೇಕಾದಷ್ಟು ಕೆಟ್ಟ ಗುಣಗಳಿರೋ ಮನುಷ್ಯನಲ್ಲೂ ಕೂಡ ಒಳ್ಳೇದನ್ನ ನೋಡು, ಅವನಲ್ಲಿರೋ ಒಳ್ಳೆ ಬುದ್ಧಿಯನ್ನ ನೋಡೋದನ್ನ ಅಭ್ಯಾಸ ಮಾಡ್ಕೊ ಅಂತ. ಈಗ ಉದಾಹರಣೆಗೆ ಒಂದು ಗಡಿಯಾರ ಕೆಟ್ಟು ನಿಂತಿರುತ್ತೆ, ನಾವೆಲ್ಲ ಗಡಿಯಾರ ಕೆಟ್ಟೋಗಿದೆ, ಸರಿಯಾದ ಸಮಯ ತೋರ್ಸಲ್ಲ ಅಂತೀವಿ. ಈ ಒಳ್ಳೇದನ್ನ ನೋಡೋನ್ಗೆ ಏನ್ ಅನ್ಸುತ್ತೆ, ಕೆಟ್ಟೋಗಿರೋ ಗಡಿಯಾರ ಕೂಡ ದಿನದಲ್ಲಿ 2 ಸಲ ಸರಿಯಾದ ಸಮಯ ತೋರಿಸುತ್ತಲ್ಲ ಅಂತ ಅನ್ಕೊಳ್ತಾನೆ. ಹಾಗೆ ಎಲ್ಲ ಮನುಷ್ಯರಲ್ಲೂ ಕೆಟ್ಟ ಗುಣಗಳಿರುತ್ತೆ, ಅದನ್ನ ನೋಡಬೇಡಿ. ಅವರಲ್ಲಿ ಏನು ಒಳ್ಳೇದಿದೆ ಅದನ್ನ ನೋಡಿ ಆ ಒಳ್ಳೆ ಗುಣವನ್ನು ನೋಡುವಂತಹ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳಿ. ನಮಸ್ತೆ.